ಸ್ನೇಹಿತರೆ, ಭಾರತದ ಟೂ ವೀಲರ್ ರೆಂಟಲ್ ಮಾರುಕಟ್ಟೆ ಒಂದು ಒಳ್ಳೆ ಬೆಳವಣಿಗೆಯನ್ನ ಕಾಣ್ತಿದೆ. ಅರೆ, ದಿಢೀರ್ ಅಂತ ಯಾಕೆ ಬೈಕ್ ರೆಂಟಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? 3,15,000 ಕೋಟಿ ವ್ಯಾಲ್ಯೂ ಅನ್ನು ಹೊಂದಿರುವಂತಹ ಈ ಬಿಸ್ನೆಸ್ ಅನ್ನ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಲಾಭ ಖಚಿತ. ಹೌದು, ಪ್ರವಾಸೋದ್ಯಮ, ಡಿಜಿಟಲೈಸೇಷನ್, ಮೈಗ್ರೇಷನ್, ಹೀಗೆ ಒಂದು ಟೂ ವೀಲರ್ ಅನ್ನ ಕೊಂಡುಕೊಳ್ಳುವುದಕ್ಕೆ ಮುಂಚೆ ಜನ ಎಷ್ಟು ಅದು ಕಾಸ್ಟ್ ಎಫಿಷಿಯಂಟ್ ಅಂತ ಯೋಚನೆ ಮಾಡೋದ್ರ ಜೊತೆಗೇನೆ ಎಷ್ಟು ಈ ಬಿಸ್ನೆಸ್ಗೆ ಡಿಮಾಂಡ್ ಇದೆ ಅಂತ ನೀವು ನೋಡ್ಬೋದಾಗಿರುತ್ತೆ. ಸೊ ನೀವು ಕೂಡ ಒಂದು ಬೈಕ್ ರೆಂಟಲ್ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಯಾವೆಲ್ಲ ಪಾಯಿಂಟ್ಸ್ಗಳ ಬಗ್ಗೆ ತಿಳಿದಿರಬೇಕು, ಪ್ಲಾನಿಂಗ್ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಾನು ನಿಮಗೆ ಈ ಬಿಸ್ನೆಸ್ ನ ಹೇಗೆ ಸಕ್ಸಸ್ಫುಲ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲ್. ನಾನು ಗಂಗಾ. ಬೈಕ್ ರೆಂಟಲ್ ಬಿಸ್ನೆಸ್ ಅನ್ನ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಯಾವೆಲ್ಲ ಅಂಶಗಳು ತುಂಬಾನೇ ಇಂಪಾರ್ಟೆಂಟ್, ಹೇಗೆ ಪ್ಲಾನಿಂಗ್ ಅನ್ನ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದೇ ಬೈಕ್ ರೆಂಟಲ್ ಬಿಸ್ನೆಸ್ಗೆ ಟಾರ್ಗೆಟ್ ಆಡಿಯನ್ಸ್ ಯಾರು ಅಥವಾ ನಮ್ಮ ಕಸ್ಟಮರ್ಸ್ ಯಾರು ಅನ್ನುವಂಥದ್ದಾಗಿರುತ್ತೆ. ಹೌದು, ಬೆಂಗಳೂರು ಅಂತ ಬಂದಾಗ ಅನೇಕ ಜನರ ಬಳಿ ಟೂ ವೀಲರ್ಸ್ ಹೆಚ್ಚಾಗಿ ಇರೋದನ್ನ ನೀವು ನೋಡಿರ್ತೀರಾ. ಇದರಲ್ಲೂ ಕೂಡ ಹೆಚ್ಚಿನ ಜನ ಬೈಕ್ ರೆಂಟಲ್ಸ್ ತಗೊಳ್ತಾರಾ, ಯಾವ ರೀತಿಯಾದಂಥ ಪ್ರಾಫಿಟ್ ಅನ್ನ ನಾವು ಪಡ್ಕೊಳ್ಬೋದು ಅಂತ ನೀವು ಯೋಚನೆ ಮಾಡ್ತಿರ್ತೀರಾ. ಇನ್ನು ಬೈಕ್ ರೆಂಟಲ್ಸ್ ಅಂದಿದ ತಕ್ಷಣ ತುಂಬಾ ಜನಕ್ಕೆ ಬೌನ್ಸ್, ಯೂಲು, ಹಾಗೇನೆ ವೋಗೋ ಅಂತ ಬೈಕ್ ರೆಂಟಲ್ ಕಂಪನಿಗಳ ಬಗ್ಗೆ ಆದಷ್ಟು ಮಾಹಿತಿ ಅನ್ನುವಂಥದ್ದಿರುತ್ತೆ. ಹಾಗೇನೆ ಬೈಕ್ ರೆಂಟಲ್ ಸರ್ವಿಸ್ ಬಿಸ್ನೆಸ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಇವತ್ತಿನವರೆಗೂ 15,000ಕ್ಕೂ ಅಧಿಕ ಅನ್ಆರ್ಗನೈಸ್ಡ್ ಕಂಪನಿಗಳು ಈ ಬೈಕ್ ರೆಂಟಲ್ ಸರ್ವಿಸ್ ಬಿಸ್ನೆಸ್ಗೆ ತಮ್ಮ ಕಂಪನಿಯನ್ನ ರಿಜಿಸ್ಟರ್ ಮಾಡಿದೆ. ಸೊ ನೀವು ಕೂಡ ಒಂದು ಬಿಸ್ನೆಸ್ ಅನ್ನ ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ನಿಮಗೆ ಹೆಚ್ಚಿನ ಆದಾಯವನ್ನ ತಂದುಕೊಡುತ್ತೆ. ಸೊ ಬೈಕ್ ರೆಂಟಲ್ ಸರ್ವಿಸ್ ಬಿಸ್ನೆಸ್ ಅನ್ನ ನೀವು ಮಾಡ್ತೀರಾ ಅಂತ ಹೇಳಿದಾಗ ಮುಖ್ಯವಾಗಿ ನಿಮ್ಮ ಆಡಿಯನ್ಸ್ ಅಥವಾ ಕಸ್ಟಮರ್ಸ್ ಅಂತ ಬಂದಾಗ ಬರುವಂಥದ್ದೇ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಹೊರಗಡೆ ಜಾಗಕ್ಕೆ ಟ್ರಾವೆಲಿಂಗ್ಗೆ ಹೋಗುವಂಥ ಜನರಿರ್ತಾರೆ. ತುಂಬಾ ಜನರ ಬಳಿ ತಮ್ಮದೇ ಆದಂಥ ಸ್ವಂತ ವೆಹಿಕಲ್ ಇರಲ್ಲ, ಅವರು ಕಂಪ್ಲೀಟ್ ಆಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಆದರೆ ಹೆಚ್ಚಿನ ಜನ ಪರ್ಸನಲ್ ಟ್ರಿಪ್ಸ್ಗೆ ಹೋಗ್ಬೇಕಾದ್ರೆ ಅಥವಾ ಫ್ಯಾಮಿಲಿ ಟ್ರಿಪ್ಸ್ಗೆ ಹೋಗ್ಬೇಕಾದ್ರೆ ಜೊತೆಗೆ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಇಂಪಾರ್ಟೆಂಟ್ ಆಗಿ ವೀಕೆಂಡ್ಸ್ನಲ್ಲಿ ಹೆಚ್ಚಾಗಿ ಬೈಕನ್ನು ರೆಂಟ್ ಔಟ್ ಮಾಡ್ತಾರೆ. ಸೊ ಬೈಕನ್ನು ರೆಂಟ್ ಔಟ್ ಮಾಡ್ತಾರೆ ಅಂತ ಹೇಳಿದಾಗ ಅವರು ಆದಷ್ಟು ಒಂದು ಒಳ್ಳೆ ಆಯ್ಕೆಯನ್ನು ನೋಡ್ತಾ ಇರ್ತಾರೆ. ಹಾಗೆಯೇ ಎಷ್ಟು ವೆರೈಟಿ ಬೈಕ್ಗಳನ್ನು ಮಾರುಕಟ್ಟೆಯಲ್ಲಿದೆ, ಯಾವ ರೀತಿಯಾದಂಥ ಬೈಕನ್ನು ನಾವು ಟೆಂಪ್ರವರಿ ಯೂಸ್ಗೆ ಪಡ್ಕೊಂಡು ಬಳಸ್ಕೋಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಹಾಗೆಯೇ ಹೆಚ್ಚಿನ ಜನ ತಮ್ಮ ಬೈಕ್ಗಳು ಯೂಸ್ ಆಗಿಲ್ಲ ಅಂತ ಹೇಳಿದಾಗ ಕೂಡ ಬೈಕ್ ರೆಂಟಲ್ ಸರ್ವಿಸಸ್ಗೆ ನೀಡುವಂಥ ಆಯ್ಕೆಯನ್ನು ಕೂಡ ಇಷ್ಟಪಡ್ತಾರೆ. ಸೊ ಈ ರೀತಿಯಾದಂಥ ಒಂದು ಒಳ್ಳೆ ಟಾರ್ಗೆಟ್ ಆಡಿಯನ್ಸ್ ಅನ್ನು ನೀವು ಬೈಕ್ ರೆಂಟಲ್ ಬಿಸ್ನೆಸ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಎರಡನೇದಾಗಿ ಬರುವಂಥದ್ದೇ ಬೈಕ್ಗಳಲ್ಲಿ ಯಾವ ರೀತಿಯಾದಂಥ ವೆರೈಟಿಗಳನ್ನು ನೀಡಬೇಕು, ಯಾವ ರೀತಿಯಾದಂಥ ಬೈಕ್ಗಳಿಗೆ ಡಿಮಾಂಡ್ ಇದೆ ಅನ್ನುವಂಥದ್ದಾಗಿರುತ್ತೆ. ಬೈಕ್ ರೆಂಟಲ್ ಸರ್ವಿಸ್ ಅಂತ ಬಂದಾಗ ನಿಮಗೆ ಮುಖ್ಯವಾಗಿ ಬರುವಂಥದ್ದೇ ಹೆಚ್ಚಿನ ಜನ ಕೆಲವೊಂದು ಟ್ರಾವೆಲ್ ಮತ್ತು ಟ್ರಿಪ್ಗಳಿಗೆ ಹೆಚ್ಚಾಗಿ ಬೈಕನ್ನು ರೆಂಟ್ ಔಟ್ ಮಾಡುವಂಥದ್ದಿರುತ್ತೆ. ಇನ್ನು ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ ನೀಡಲಿಕ್ಕೂ ಕೂಡ ಕೆಲವೊಬ್ಬರು ಶಾರ್ಟ್ ಟೈಮ್ ಪರ್ಪಸ್ಗೆ ಅಂತಾನು ಬೈಕ್ಗಳನ್ನು ರೆಂಟ್ ಔಟ್ ಮಾಡ್ತಾರೆ. ಸೊ ಇಂಥವರಿಗೆ ಅಂತಾನೆ ನೀವು ಅನೇಕ ರೀತಿಯಾದಂಥ ಆಪ್ಷನ್ಸ್ಗಳನ್ನು ನೀಡಬೇಕಾಗಿರುತ್ತೆ. ಬಟ್ ನೀವು ಹೊಸದಾಗಿ ಬಿಸ್ನೆಸ್ಸನ್ನು ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ಕೇವಲ 3ರಿಂದ 4 ಬೈಕ್ಗಳನ್ನು ನೀವು ಖರೀದಿ ಮಾಡಿ ರೆಂಟ್ಗೆ ನೀಡುವಂಥದ್ದಾಗಿರುತ್ತೆ. ಹಾಗೆಯೇ ಈ ಬೈಕ್ಗಳನ್ನು ಹೇಗೆ ರೆಂಟ್ಗೆ ತಗೊಳ್ಳೋದು ಅಂತ ನೀವು ಯೋಚನೆ ಮಾಡ್ತಿದ್ರೆ ಸಿಂಪಲ್ ಆಗಿ ಈ ಬೈಕ್ಗಳನ್ನು ನೀವು ಖರೀದಿ ಮಾಡುವಂಥದ್ದಿರುತ್ತೆ. ಮೊದಲನೇದಾಗಿ ಬರುವಂಥದ್ದೇ ನೀವು ಸ್ವಂತ ಹಣದಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಬೈಕ್ಗಳನ್ನು ಖರೀದಿ ಮಾಡೋದು. ಇನ್ನು ಎರಡನೇದಾಗಿ ಆಕ್ಷನ್ಗಳಲ್ಲಿ ಖರೀದಿ ಮಾಡುವಂಥದ್ದಿರುತ್ತೆ. ಆಕ್ಷನ್ ಅಂತ ಬಂದಾಗ ನಿಮಗೆ ಅನೇಕ ಜನ ತಮ್ಮ ಬೈಕ್ಗಳನ್ನು ತೆಗೆದುಕೊಳ್ಳಿಕ್ಕೆ ಲೋನನ್ನು ತಗೊಳ್ತಾರೆ. ಲೋನನ್ನು ಕರೆಕ್ಟಾಗಿ ರೀಪೇ ಮಾಡಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ಗಳು ಹೊಸ ಬೈಕ್ಗಳನ್ನು ಸೀಸ್ ಮಾಡಿರ್ತಾರೆ. ಸೊ ಈ ಸೀಸ್ ಮಾಡಿರೋ ಬೈಕ್ಗಳನ್ನು ಅನೇಕ ವರ್ಷಗಳ ಕಾಲ ಇಟ್ಕೊಳ್ಳಲ್ಲ. ಸೊ ಸಿಂಪಲ್ ಆಗಿ ಯಾರು ಲೋನನ್ನು ತೀರಿಸಿಲ್ವೋ ಅವ್ರಿಗೆ ಕರೆಕ್ಟ್ ಆದಂಥ ವಾರ್ನಿಂಗ್ ಅನ್ನು ನೀಡಿ ಈ ಬೈಕ್ಗಳನ್ನು ಮಾರಾಟ ಮಾಡ್ತಾರೆ. ಸೊ ಈ ಬೈಕ್ಗಳು ಸೆಕೆಂಡ್ಸ್ ಆಗಿದ್ರು ಫ್ರೆಶ್ ಸ್ಟಾಕ್ ಆಗಿರೋದ್ರಿಂದ ಸಿಂಪಲ್ ಆಗಿ ಸ್ವಲ್ಪ ಕಡಿಮೆ ರೇಟಲ್ಲಿ ಈ ಬೈಕ್ಗಳನ್ನು ನೀವು ಖರೀದಿ ಮಾಡಿ ರೆಂಟ್ ಔಟ್ ಮಾಡುವಂಥದ್ದಿರುತ್ತೆ. ಹಾಗೆಯೇ ಬೈಕ್ ರೆಂಟಲ್ ಬಿಸ್ನೆಸ್ ಅಂತ ಬಂದಾಗ ಮುಖ್ಯವಾಗಿ ನಿಮಗೆ 100cc ಇಂದ ಹಿಡಿದು 1000cc ವರೆಗೂ ನೀವು ಒಂದು ಬೈಕ್ಗಳ ಆಪ್ಷನ್ಸ್ ಅನ್ನ ನೀಡುವಂಥದ್ದಿರುತ್ತೆ. ಜೊತೆಗೆ ಈಗಿನ ಟ್ರೆಂಡ್ ಹೇಗಿದೆ, ಹಾಗೆಯೇ ಕೆಲವರು ಫ್ಯಾನ್ಸಿ ಬೈಕ್ಗಳನ್ನು ಇಷ್ಟಪಡ್ತಾರೆ, ಇನ್ನು ಕೆಲವರು ಕಂಫರ್ಟಬಿಲಿಟಿಯನ್ನು ಹೆಚ್ಚಾಗಿ ನೋಡ್ತಾರೆ. ಸೊ ಈ ರೀತಿಯಾದಂಥ ಆಯ್ಕೆಗಳ ಬಗ್ಗೆ ಕಂಪ್ಲೀಟ್ ಆಗಿ ನೀವು ತಿಳ್ಕೊಂಡು ನಂತರದಲ್ಲಿ ಬಿಸ್ನೆಸ್ ಅನ್ನ ಮಾಡುವಂಥದ್ದು ನಿಮಗೆ ಬೆಸ್ಟ್ ಆಯ್ಕೆ ಆಗಿರುತ್ತೆ.
ಮೂರನೇದಾಗಿ ಬರುವಂಥದ್ದೇ ಬೈಕ್ಗಳನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು. ನಮಗೆ ಈಗ ಆಲ್ರೆಡಿ ನಾಲೆಜ್ ಇದೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನೀವು ಒಬ್ಬ ಅಥವಾ 2 ಮೆಕ್ಯಾನಿಕ್ಗಳ ಸಹಾಯದಿಂದ ಆರಂಭಿಕ ಹಂತದಲ್ಲಿ ಬೈಕ್ಗಳನ್ನು ಒಳ್ಳೆ ಮೇಂಟೆನೆನ್ಸ್ನಲ್ಲಿ ಇಡಬಹುದಾಗಿರುತ್ತೆ. ಹಾಗೆಯೇ ಇದಕ್ಕೆ ನಿಮಗೆ ಹೆಚ್ಚು ಅಂದ್ರೂ 10 ರಿಂದ 20 ಸಾವಿರ ಖರ್ಚು ಬರ್ಬೋದು. ಒಂದು ಚಿಕ್ಕ ಫರ್ಮ್ ಅನ್ನ ಹೊಂದಿದ್ದೀರಾ ಅಂತ ಹೇಳಿದ್ರೆ, ಸ್ವಲ್ಪ ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ 50,000 ರೂಪಾಯಿನಷ್ಟು ಖರ್ಚು ಅನ್ನುವಂಥದ್ದು ಬರುತ್ತೆ. ಸೊ ಮೇಂಟೆನೆನ್ಸ್ ಅಂತ ಬಂದಾಗ ಬೇರೆ ಬೇರೆ ರೀತಿಯಾದಂತಹ ಬೈಕ್ಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಖರ್ಚು ಅನ್ನುವಂಥದ್ದು ಇರುತ್ತೆ. ಸೊ ನೀವು ಒಂದು ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ ಅನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕಸ್ಟಮರ್ಸ್ ನ ಪೇಮೆಂಟ್ಸ್ ಅಲ್ಲಿನೇ ತಗೊಳ್ಬಹುದಾಗಿರುತ್ತೆ. ಇನ್ನು 4ನೇದಾಗಿ ಬರುವಂಥದ್ದೇ ಲೊಕೇಶನ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದಾಗುತ್ತೆ. ಎಲ್ಲಿ ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಹೆಚ್ಚಾಗಿ ನೀವು ಬೈಕ್ ರೆಂಟಲ್ ಬಿಸ್ನೆಸ್ ಅನ್ನ ಎಲ್ಲಿ ನೋಡ್ತೀರಾ, ಹೆಚ್ಚು ಜನ ಸೇರುವಂತಹ ಸ್ಥಳಗಳಾಗಿರ್ಬೋದು, ಪಾರ್ಕಿಂಗ್ ಲಾಟ್ಸ್ ಆಗಿರ್ಬೋದು, ಅಥವಾ ಮೆಟ್ರೋ ಸ್ಟೇಷನ್, ಇಲ್ಲ ಅಂದ್ರೆ ಒಂದು ಸೈಟ್ ಅನ್ನ ಖಾಲಿ ಸೈಟ್ ಅನ್ನ ರೆಂಟ್ ಔಟ್ ಮಾಡಿ ನೀವು ಈ ಬಿಸ್ನೆಸ್ ಅನ್ನ ಶುರು ಮಾಡಬಹುದಾಗಿರುತ್ತೆ. ಆರಂಭಿಕ ಹಂತದಲ್ಲಿ ಏನಾದರೂ ನಿಮ್ಮ ಮನೆಯ ಮುಂದೆನೆ ಅಥವಾ ನಿಮ್ಮದೇ ಆದಂತಹ ಕಾರ್ ಪಾರ್ಕಿಂಗ್ ಲಾಟ್ ಇದೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ 3 ರಿಂದ 4-5 ಬೈಕ್ಗಳನ್ನ ನೀವು ಮನೆ ಹತ್ರನೇ ಪಾರ್ಕಿಂಗ್ ಮಾಡಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದಾಗಿರುತ್ತೆ. ಇಲ್ಲ ನೀವು ಸ್ವಲ್ಪ ದೊಡ್ಡದಾಗಿ ಮಾಡ್ತೀವಿ, ಜಾಗ ಬೇಕು ಅಂತ ಹೇಳಿದ್ರೆ ಒಂದು ಸ್ಪೇಸ್ ಅನ್ನ ರೆಂಟ್ ಔಟ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಕೂಡ ನಿಮಗೆ ಕೆಲವೊಂದು ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಬೇಕಾಗುತ್ತೆ. ಮುಖ್ಯವಾಗಿ ನೀವು ಇಲ್ಲಿ ಹೆಚ್ಚು ಜನ ಸೇರುವಂತಹ ಜಾಗ, ಹಾಗೇನೆ ಎಲ್ಲಿ ಟ್ರಾವೆಲ್ ಸ್ಪಾಟ್ಸ್ ಅನ್ನುವಂಥದ್ದು ಜಾಸ್ತಿ ಇರುತ್ತೋ ಅಂತಹ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೇನೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಫ್ಲರಿಶ್ ಆದಮೇಲೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ನ ಇನ್ಫ್ರಾಸ್ಟ್ರಕ್ಚರ್ಗೆ 50,000ದಿಂದ 1 ಲಕ್ಷ ರೂಪಾಯಿ ಹಣ ಅನ್ನುವಂಥದ್ದು ಬೇಕಾಗುತ್ತೆ. ಇನ್ನು 5ನೇದಾಗಿ ಬರುವಂಥದ್ದೇ ಬೈಕ್ಗಳನ್ನ ಡಿಜಿಟಲೈಸ್ ಮಾಡುವಂಥದ್ದಾಗಿರುತ್ತೆ. ಹೌದು, ಎಲ್ಲರಿಗೂ ನಾವು ಬೈಕ್ಗಳನ್ನ ನೀಡ್ತೀವಿ, ಸರ್ವಿಸಿಂಗ್ ಅನ್ನ ನೀಡ್ತಿದ್ದೀವಿ, ತುಂಬಾ ಜನ ನಮ್ಮನ್ನ ಇಷ್ಟಪಡ್ತಾ ಇರ್ತಾರೆ ಅನ್ನುವಂಥ ಭಾವನೆ ನಿಮ್ಗಿರುತ್ತೆ. ಬಟ್ ಬೈಕ್ಗಳು ಅಂತ ಬಂದಾಗ ನೀವು ಅದನ್ನ ರೆಂಟಲ್ ಪರ್ಪಸ್ಗೆ ನೀಡಬೇಕಾದ್ರೆ ಎಲ್ಲರ ಬಗ್ಗೆನೂ ಕಂಪ್ಲೀಟ್ ಆಗಿ ತಿಳ್ಕೊಂಡು ನೀವು ಅದನ್ನ ನೀಡ್ಲಿಕ್ಕೆ ಆಗೋದಿಲ್ಲ. ಸೊ ಕಂಪ್ಲೀಟ್ ಆಗಿ ನಿಮ್ಮ ಕಸ್ಟಮರ್ ಅಂತ ಬಂದಾಗ ಅಥವಾ ಯಾರಿಗೆ ಆಗಲಿ ನೀವು ಬೈಕನ್ನು ರೆಂಟ್ ಔಟ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಇಂಪಾರ್ಟೆಂಟ್ ಆಗಿ ನಿಮ್ಮದೇ ಆದಂತಹ ಒಂದು ಮೊಬೈಲ್ ಆ್ಯಪ್ ಅಥವಾ ಒಂದು ಸರ್ವಿಸಿಂಗ್ ಆ್ಯಪ್ ಅನ್ನುವಂಥದ್ದು ಇರಬೇಕಾಗುತ್ತೆ. ಇದು ನಿಮ್ಮ ಬೈಕ್ಗೆ ಕನೆಕ್ಟ್ ಆಗಿರಬೇಕಾಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ನಿಮ್ಮ ಬೈಕ್ ಎಲ್ಲಿದೆ, ಯಾವ ರೀತಿಯಾಗಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಟ್ರ್ಯಾಕಿಂಗ್ ಅನ್ನ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಡಿಜಿಟಲೈಸೇಷನ್ ಅಂತ ಬಂದಾಗ ನೀವು ಈ ಆ್ಯಪ್ನ ಮೇಲೆ ಕೂಡ ಕೆಲವೊಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ. ಜೊತೆಗೇನೆ ಟ್ರ್ಯಾಕಿಂಗ್ ಅಲ್ಲದೇನೆ ನೀವು ನಿಮ್ಮ ಕಸ್ಟಮರ್ಸ್ಗಳಿಗೆ ಡಿಜಿಟಲೈಸೇಷನ್ ಅಂತ ಬಂದಾಗ ಆನ್ಲೈನ್ UPI ಪೇಮೆಂಟ್ಸ್ ಅನ್ನ ನೀಡುವಂಥದ್ದಾಗಿರುತ್ತೆ. ಸೊ ಈ ರೀತಿಯಾದಂಥ ಟ್ರ್ಯಾಕಿಂಗ್ ಫೆಸಿಲಿಟೀಸ್ ಹಾಗೇನೆ ಸಾಫ್ಟ್ವೇರ್ ಅಪ್ಡೇಟ್ಸ್ ಒಂದನ್ನು ನೀವು ನಿಮ್ಮ ಬಿಸ್ನೆಸ್ನಲ್ಲಿ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಬೈಕ್ಗಳ ಡಿಜಿಟಲೈಸೇಷನ್ ಮಾಡೋದ್ರಿಂದ ನಿಮಗೆ ಅನೇಕ ಲಾಭಗಳಿರುತ್ತೆ. ಮುಖ್ಯವಾಗಿ ಯಾರಾದರೂ ನಿಮ್ಮ ಬೈಕನ್ನು ತೆಗೆದುಕೊಂಡು ಹೋಗಿ ಯಾವ್ದಾದ್ರು ಡ್ಯಾಮೇಜ್ ಅನ್ನು ಮಾಡಿದ್ದಾರೆ ಅಥವಾ ಯಾವುದಾದ್ರೂ ರೀತಿಯಾದಂಥ ಸುಳ್ಳನ್ನು ಹೇಳ್ತಿದ್ದಾರೆ, ಬೈಕಿಂದ ಏನಾದ್ರು ತೊಂದರೆ ಆಗಿದೆ ಅವ್ರಿಗೆ ಅಥವಾ ಅವ್ರ ಬೈಕಿಗೆ ಏನಾದ್ರು ತೊಂದರೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ್ಯಪ್ನ ಮೂಲಕ ಟ್ರ್ಯಾಕ್ ಮಾಡುವಂಥದ್ದು ಇರುತ್ತೆ. ಇದರಿಂದ ನೀವು ನಿಮ್ಮ ಕಸ್ಟಮರ್ಗಳಿಗೆ ಡ್ಯಾಮೇಜ್ ಫೀ ಅಥವಾ ಪೆನಾಲ್ಟಿ ಅನ್ನುವಂಥದ್ದು ಏನಿರುತ್ತೆ ಇದನ್ನು ಕೂಡ ಅವರು ನೀಡಿರುವಂತಹ ಅಡ್ವಾನ್ಸ್ ಅಮೌಂಟಲ್ಲೇ ಕಟ್ ಮಾಡಿಕೊಳ್ಳುವಂಥದ್ದು ಇರುತ್ತೆ. ಇನ್ನು 6ನೇದಾಗಿ ಬರುವಂಥದ್ದೇ ಬೈಕ್ ಇನ್ಶೂರೆನ್ಸ್ ಅನ್ನುವಂಥದ್ದಾಗಿರುತ್ತೆ. ನಿಮ್ಮ ಬೈಕ್ಗಳ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿಗೋಸ್ಕರ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವು ಬಾರಿ ಅನ್ಫಾರ್ಚುನೇಟ್ ಸಿಚುವೇಶನ್ಸ್ ಇಂದ ಆಕ್ಸಿಡೆಂಟ್ಸ್ ಇಂದ ನಿಮ್ಮ ಬೈಕ್ಗೆ ಆಗಿರುವಂಥ ಡ್ಯಾಮೇಜ್ಗೆ ನೀವು ಹೆಚ್ಚಿನ ಹಣ ಅನ್ನುವಂಥದ್ದನ್ನ ಖರ್ಚು ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಇನ್ಶೂರೆನ್ಸ್ ಇದೆ ಅಂತ ಹೇಳಿದಾಗ ನೀವು ಅದನ್ನು ಕ್ಲೇಮ್ ಮಾಡ್ಬೋದಾಗಿರುತ್ತೆ. ಹಾಗೆಯೇ ಕಸ್ಟಮರ್ಸ್ಗೂ ಕೂಡ ನಿಮ್ಮ ಬೈಕ್ ಬಗ್ಗೆ ಸರ್ವಿಸಿಂಗ್ ಬಗ್ಗೆ ಒಂದು ಒಳ್ಳೆ ನಂಬಿಕೆ ಅನ್ನುವಂಥದ್ದು ಇನ್ಶೂರ್ಡ್ ಬೈಕ್ಸ್ ಇದ್ದಾಗ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆಯೇ ನೀವು ಇನ್ಶೂರೆನ್ಸ್ ಒಂದನ್ನು ಪಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಬರುವಂಥದ್ದೇ ಯಾವ ರೀತಿಯಾದಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಎಷ್ಟು ಫೀಸನ್ನು ನೀವು ಕಟ್ಟಬೇಕಾಗಿರುತ್ತೆ, ಬಿಸ್ನೆಸ್ ಮೇಂಟೆನೆನ್ಸ್ನ ಜೊತೆಗೆ ಇದಕ್ಕೆ ಎಷ್ಟು ಹಣವನ್ನು ನೀವು ನೀಡಬೇಕಾಗಿರುತ್ತೆ ಅನ್ನುವಂಥದ್ದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಇನ್ನು 7ನೇದಾಗಿ ಬರುವಂಥದ್ದೇ ಬೆಲೆ ನಿಗದಿ ಹೇಗೆ ಅನ್ನುವಂಥದ್ದು. ನೀವೇನಾದ್ರು ಹೊಸದಾಗಿ ಆಟೋಮೊಬೈಲ್ಸ್ ಇಂಡಸ್ಟ್ರಿಗೆ ಬಂದಿದ್ದೀರಾ ಅಥವಾ ಬೈಕ್ ಸರ್ವಿಸಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು, ನನಗೆ ಬೈಕ್ಗಳು ಇಷ್ಟ ಅಂತ ಹೇಳಿದ್ರೆ ನಿಮಗೆ ಅಷ್ಟಾಗಿ ಪ್ರೈಸಿಂಗ್ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಕಂಪ್ಲೀಟ್ ಆಗಿ ಒಂದು ಬೆಲೆ ನಿಗದಿ ಅಂತ ಬಂದಾಗ ನೀವು ಬೈಕ್ ಯಾವ ರೀತಿ ಆಗಿದೆ, ಯಾವ ಬ್ರ್ಯಾಂಡ್ನ ಬೈಕ್ ಆಗಿದೆ, ಅದಕ್ಕೆ ಎಷ್ಟು ಸರ್ವಿಸ್ ಆಗಿದೆ, ಎಷ್ಟು ಮೈಲೇಜ್ ಅನ್ನು ಅದು ಕೊಡುತ್ತೆ, ಒಬ್ಬ ಕಸ್ಟಮರ್ನ ಕಂಫರ್ಟಬಿಲಿಟಿಗೆ ಅಥವಾ ಅವರ ರಿಕ್ವೈರ್ಮೆಂಟ್ಗೆ ಈ ಬೈಕ್ ಎಷ್ಟು ಚೆನ್ನಾಗಿ ಹೊಂದಿಕೊಂಡು ಹೋಗುತ್ತೆ ಅನ್ನೋದ್ರಲ್ಲಿ ನೀವು ಅದಕ್ಕೆ ಚಾರ್ಜಸ್ ಅನ್ನ ಮಾಡುವಂಥದ್ದಾಗಿರುತ್ತೆ. ಸಿಂಪಲ್ ಆಗಿ ವೀಕ್ ಡೇಸ್ ಅಲ್ಲಿ ನೀವು ಬೈಕ್ಗಳನ್ನು ಕೊಡ್ತಿದ್ದೀರಾ ಅಂತ ಹೇಳಿದ್ರೆ 1, 2, 3 ಸಾವಿರದವರೆಗೂ ಚಾರ್ಜ್ ಮಾಡಬಹುದಾಗಿರುತ್ತೆ. ವೀಕೆಂಡ್ಸ್ ಅಂತ ಬಂದಾಗ 2 ದಿನಗಳವರೆಗೆ ನೀವು ಬೈಕನ್ನು ನೀಡ್ತೀರಾ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ 3 ರಿಂದ 6 ಸಾವಿರ ರೂಪಾಯಿಯನ್ನ ನೀವು ಈ ಬೈಕ್ ರೆಂಟಲ್ಸ್ಗೆ ಚಾರ್ಜ್ ಮಾಡುವಂಥದ್ದಿರುತ್ತೆ. ಹಾಗೆಯೇ ಬೈಕ್ನ ಕ್ವಾಲಿಟಿ ಹಾಗೆಯೇ ಬ್ರ್ಯಾಂಡ್ ಸರ್ವಿಸಿಂಗ್ ಎಲ್ಲದರ ಮೇಲೂ ಕೂಡ ಹೆಚ್ಚಿನ ದಿನಗಳಿಗೆ ರೆಂಟ್ ಔಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇದರಿಂದ ದುಪ್ಪಟ್ಟು ಆದಾಯವನ್ನು ನೀವು ಗಳಿಸಬಹುದಾಗಿರುತ್ತೆ. ಇನ್ನು ಕೊನೆಯದಾಗಿ ಬರುವಂಥದ್ದೇ ಬಂಡವಾಳ ಅನ್ನುವಂಥದ್ದಾಗಿರುತ್ತೆ. ಹೌದು, ಇಂಪಾರ್ಟೆಂಟ್ ಆಗಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಎಷ್ಟು ಹಣ ಬೇಕು ಅನ್ನುವಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ. ಹಣ ಅಂತ ಬಂದಾಗ ನಿಮಗೆ ಮಿನಿಮಮ್ ಅಂದ್ರೂ 10 ರಿಂದ 20 ಲಕ್ಷ
ಬೇಸ್ ಅಮೌಂಟ್ ಅಥವಾ ಬಜೆಟ್ ಅನ್ನುವಂಥದ್ದು ಬೇಕಾಗುತ್ತೆ. ಯಾಕಂದ್ರೆ ನೀವು ಸಿಂಪಲ್ ಆಗಿ ಒಳ್ಳೆ ಕ್ವಾಲಿಟಿ ಬೈಕ್ಗಳನ್ನು ಹೊಸದಾಗಿ ಖರೀದಿ ಮಾಡ್ತೀರಾ, ಮಿನಿಮಮ್ 4 ರಿಂದ 5 ಬೈಕ್ಗಳನ್ನು ಖರೀದಿ ಮಾಡ್ತೀರಾ ಅಂತ ಹೇಳಿದ್ರೆ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗೇನೇ ನಿಮ್ಮ ಬೈಕ್ ಅನ್ನ ನಿಲ್ಲಿಸಲಿಕ್ಕೆ ಒಂದು ಜಾಗ ಬೇಕು, ಅದನ್ನ ನೀವು ಲೀಸ್ ಅಥವಾ ರೆಂಟ್ಗೆ ತಗೊಳ್ತೀರಾ ಅಂತ ಹೇಳಿದ್ರು ವರ್ಷಕ್ಕೆ ಅಥವಾ ಒಂದು 2 ವರ್ಷಕ್ಕೆ ಮಿನಿಮಮ್ ಅಂದ್ರೂ 1 ರಿಂದ 3 ಲಕ್ಷ ರೂಪಾಯಿ ಹಣವನ್ನ ಖರ್ಚು ಮಾಡಬೇಕಾಗಿರುತ್ತೆ. ಹಾಗೇನೇ ಬೈಕ್ ನ ಮೇಂಟೆನೆನ್ಸ್ ಚಾರ್ಜಸ್ ಅಥವಾ ಮೆಕ್ಯಾನಿಕ್ಗೆ ನೀಡಬೇಕಾಗಿರುವಂತಹ ಚಾರ್ಜಸ್ ಏನು ಬರುತ್ತೆ ಅದು ನಿಮಗೆ 50,000 ರೂಪಾಯಿವರೆಗೂ ಬರುತ್ತೆ. ಹಾಗೇನೇ ಇದರ ಜೊತೆಗೇನೆ ನಿಮಗೆ ಒಂದು ಆ್ಯಪ್, ನಿಮ್ಮದೇ ಆದಂಥ ಬೈಕ್ ಸರ್ವಿಸಿಂಗ್ ಆ್ಯಪ್ ಇರುತ್ತೆ ಅಂತ ಹೇಳಿದ್ರೆ ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಅಂತ 2 ರಿಂದ 3 ಲಕ್ಷ ರೂಪಾಯಿಯನ್ನ ಎತ್ತಿಡಬೇಕಾಗಿರುತ್ತೆ. ಸೊ ಓವರ್ ಆಲ್ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್, ಪ್ರಮೋಷನ್ಸ್ ಕಂಪ್ಲೀಟ್ ಆಗಿ ಎಲ್ಲ ಖರ್ಚುಗಳನ್ನ ಲೆಕ್ಕ ಹಾಕೊಂಡಾಗ ನಿಮಗೆ ಮಿನಿಮಮ್ ಅಂದ್ರೂ 10 ರಿಂದ 15 ಲಕ್ಷ ರೂಪಾಯಿ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅನ್ನ ಮಾಡಲಿಕ್ಕೆ ಬೇಕಾಗುತ್ತೆ. ಸೊ ಈ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಈಸಿಯಾಗಿ ಮುದ್ರಾ ಲೋನ್ ಅಥವಾ PMEGP ಲೋನ್ಗಳನ್ನ ತೆಗೆದುಕೊಂಡು ನಿಮ್ಮದೇ ಆದಂಥ ಒಂದು ಸ್ವಂತ ಬಿಸ್ನೆಸ್ ಅನ್ನ ಆರಂಭ ಮಾಡಬಹುದಾಗಿರುತ್ತೆ. ಸೊ ಇದೇ ರೀತಿಯಾದಂಥ ಇನ್ನಷ್ಟು ಹೆಚ್ಚಿನ ಪ್ರಾಫಿಟಬಲ್ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ನೀವು ಕೂಡ ತಿಳ್ಕೊಳ್ಬೇಕು, ಎಕ್ಸ್ಪರ್ಟ್ಸ್ ಗಳಿಂದ ಕಲ್ತ್ಕೊಳ್ಬೇಕಂತಿದ್ರೆ ಈ ಕೂಡಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ 1000 ಕೋರ್ಸಸ್ಗಳು ಅವೈಲೇಬಲ್ ಇದೆ. ತಪ್ಪದೇ ಬಿಸ್ನೆಸ್ ಕೋರ್ಸಸ್ಗಳನ್ನು ವಾಚ್ ಮಾಡಿ. ಹಾಗೆಯೇ ಇದೇ ರೀತಿಯಾದಂಥ ಇನ್ನಷ್ಟು ಹೆಚ್ಚಿನ ಆಸಕ್ತಿದಾಯಕ ಮಾಹಿತಿಗಾಗಿ ಈ ಕೂಡಲೇ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ನೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.